ಕಬ್ಬಿನ ಜ್ಯೂಸ್ನ ಮಿಕ್ಸ್ ಮಾಡಿ ಪೆಟ್ರೋಲ್ನ 15 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ನಿತಿನ್ ಗಡ್ಕರಿ. अब 120 रुपए जो पेट्रोल ले रहे हैं उसका भाव हम 15 रुपए लीटर करेंगे. ಇದ್ರ ಬಗ್ಗೆ ನಮ್ಮ ಚಾನಲಲ್ಲೂ ನಾವು ವಿಡಿಯೋ ಮಾಡಿದ್ವಿ. ಏನೋ ಒಳ್ಳೇದ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಅಂತ. ಈಗ ಮಿನಿಸ್ಟರ್ದು ಪ್ಲೇಟ್ ಚೇಂಜ್ ಆಗ್ಬಿಟ್ಟಿದೆ. ನಾನು ಯಾವಾಗ ಆ ತರ ಎಲ್ಲ ಹೇಳಿದೆ. ये 15 रुपए पर आ जाएगा एथेनॉल की वजह से. अगर एथेनॉल आने लग गया ऐसा मैंने कहा नहीं. ಕಳ್ಳನ್ ಮಕ್ಳು ಎಷ್ಟು ಸುಳ್ಳು ಹೇಳ್ತಾರೆ. ಈಗ ಪೆಟ್ರೋಲ್ ಪ್ರೈಸ್ ಅಲ್ಲಿ ಪ್ರೈಸು ಕಮ್ಮಿ ಮಾಡದೆ ಇದನ್ನ ಹೇಳ್ತಾ ಇದ್ದಾರೆ. ಮತ್ ನೀವು ಈ ಎಥೆನಾಲ್ ಮಿಕ್ಸ್ ಪೆಟ್ರೋಲ್ ನ ಹಾಕಿಸ್ಕೊಂಡು ನಿಮ್ ಗಾಡಿ ನೀರಿನ ಕಾಂಟ್ಯಾಕ್ಟ್ ಬಂದ್ರೆ ನಿಮ್ ಗಾಡಿ ಕೆಟ್ಟೋಗಿ ನಿಂತೋಗುತ್ತೆ. ರೆಸ್ಪಾನ್ಸಿಬಿಲಿಟಿ ಗೌರ್ಮೆಂಟ್ ಅವರು ತಗೊಳ್ಳಲ್ಲ, ಪೆಟ್ರೋಲ್ ಬ್ಯಾಂಕ್ ಅವರು ತಗೊಳ್ಳಲ್ಲ. ಗಾಡಿ ನಿಂತೋದ್ರೆ ನಿಮ್ ಮಾಡೇ ಬರ. Our bike, we call the mystery also to fix it. Just because you know it's not a petrol, it's a sugar can, bro. Yeah, sugar can. पानी Condition up. पानी You guys are spoiling our vehicles, our bikes, our cars. ಈಗ ಬರೀ ಎಥೆನಾಲ್ 15 to 20% ಬ್ಲೆಂಡ್ ಇರೋ ಪೆಟ್ರೋಲ್ನ ಗಾಡಿ ಒಳಗೆ ಹಾಕಿಸ್ಕೊಂಡು ಗಾಡಿ ಒಳಗೆ ಇಂಜಿನ್ ಹಾಳಾಗ್ತಿದೆ ಅಂತ ಜನ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡ್ಯಾರ. ಇದ್ರ ಮಧ್ಯದಲ್ಲಿ ನಿತಿನ್ ಗಡ್ಕರಿ ಅವರು ನಾನು ಎಥೆನಾಲ್ 85 ಅಷ್ಟು ಬ್ಲೆಂಡ್ ಮಾಡ್ತೀನಿ ಅಂತ ಮಾತಾಡ್ತಿದ್ದಾರೆ. ಇದ್ರ ಜೊತೆಗೆ ಗೌರ್ಮೆಂಟ್ ನ ರಿಸರ್ಚ್ ನೀತಿ ಆಯೋಗ್ ಅವ್ರು ಹೇಳ್ತಾರೆ ಈ ಎಥೆನಾಲ್ ಬ್ಲೆಂಡ್ ಇಂದ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ. ಎಜುಕೇಶನ್ ಮಿನಿಸ್ಟರ್ ನ ಎಗರಿಸಿದ್ದಾಯ್ತು. ಈಗ ನೆಕ್ಸ್ಟ್ ರೋಡ್ ಮಿನಿಸ್ಟರ್. ಈ ಕಡೆ ಜೆನ್ಜಿ ಅವ್ರು ಮಾಡಿದ ಪ್ರೊಟೆಸ್ಟ್ ವೇಸ್ಟ್ ಆಯ್ತು. ಯಾಕಂದ್ರೆ ನಮ್ಮ ಹೊಸ ಎಜುಕೇಶನ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು. ಎಜುಕೇಶನ್ ಡಿಪಾರ್ಟ್ಮೆಂಟ್ಗೂ ಮತ್ತೆ ಇವ್ರಿಗೂ ಒಂದ್ ಸ್ವಲ್ಪನೂ ಸಂಬಂಧ ಇಲ್ಲ. ಇದು ನಮ್ಮ ಬಿಜೆಪಿ ಅವ್ರ ಗೌರ್ಮೆಂಟ್. RSS ಅಲ್ಲಿ ಇರೋರ್ನೆಲ್ಲ ನಾನು ಮಿನಿಸ್ಟರ್ ಮಾಡ್ತೀನಿ ಅಂತ ಮೋದಿ ಪ್ರಾಮಿಸ್ ಮಾಡಿದ್ರು ಅನ್ಸುತ್ತೆ.